ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಾಲಕ್ ಹಾಗೂ ಪೊಟೆಟೊ ಕರಿ ಹೇಗೆ ಮಾಡ್ಬೋದು ಅಂತ ತಿಳಿಸಿಕೊಡ್ತೇನೆ. ಈ ಥರ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಕೂಡ ಇಷ್ಟ ಆಗುತ್ತೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಈಗ ಸ್ಟಾರ್ಟ್ ಮಾಡ್ತಿದ್ದೇನೆ. ಮೊದಲಿಗೆ ನಾನು 1 ಕಟ್ಟದಷ್ಟು ಪಾಲಕ್ ತೊಗೊಂಡಿದ್ದೇನೆ. ಅದಕ್ಕೆ 3 ಬಟಾಟೆ ಇದ್ದರೆ ಸಾಕು. ಇದನ್ನು ಮೊದಲಿಗೆ ನಾನು ಪಾಲಕನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು 3 ಮಿನಿಟ್ಸ್ ಬೇಯಿಸ್ಲಿಕ್ಕೆ ಇಡಿ. ಆನಂತರ ಇದಕ್ಕೆ ಒಂದು ಮಸಾಲೆಗೆ ರೆಡಿ ಮಾಡೋಣ. 2 ಕಟ್ ಮಾಡಿದಂಥ ಟೊಮೆಟೊ ಹಾಗೂ 2 ಕಟ್ ಮಾಡಿದಂಥ ಕಾಯಿ ಮೆಣಸು, ಆನಂತರ 1 ಕಟ್ ಮಾಡಿದಂಥ ಈರುಳ್ಳಿ, ಆನಂತರ ಒಂದು 10ರಷ್ಟು ಬೆಳ್ಳುಳ್ಳಿ, ಆನಂತರ 1 ತುಂಡು ಶುಂಠಿ, ಇದರ ಒಂದು ಪೇಸ್ಟ್ ಮಾಡಿ ತರಬೇಕು. ನಾನು ಇದರ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಎಷ್ಟು ಅಂತೇಳಿ. ಇದನ್ನು ಈ ಥರ ನೋಡಿ, ಈ ಥರ ಪೇಸ್ಟ್ ಮಾಡಿ ತನ್ನಿ. ಈಗ ನಾವು ಬೇಯಿಸಿಟ್ಟ ಪಾಲಕ್ ರೆಡಿಯಾಗಿದೆ ನೋಡಿ. ಈಗ ಒಂದು ಪಾತ್ರೆಯಲ್ಲಿ ಬಾಣಲಿ ಬಿಸಿ ಆದಮೇಲೆ ಇದಕ್ಕೆ ಮೊದಲಿಗೆ ನಾವು ಎಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಬೋದು. 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕಿ ಮೊದಲಿಗೆ ನಾವು ಈಗ ಮಾಡಿಟ್ಟ ಮಸಾಲೆ ಉಂಟಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಆನಂತರ ಇದನ್ನು ಚೆನ್ನಾಗಿ ಸೌಟಲ್ಲಿ ತಿರುಗಿಸಿ ಎಣ್ಣೆ ಅದಕ್ಕೆ ಹಿಡಿಯುವವರೆಗೆ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ತಾ ಇರಬೇಕು. ಇದಕ್ಕೆ ಈಗ ನಾವು 1 ಸ್ಪೂನ್ನಷ್ಟು ಖಾರದ ಹುಡಿ ಹಾಗೂ 1 ಸ್ಪೂನ್ನಷ್ಟು ಅರಶಿನ ಹುಡಿ, ಆನಂತರ 1 ಸ್ಪೂನ್ನಷ್ಟು ಧನಿಯಾ ಪೌಡರ್ ಹಾಗೂ 1 ಸ್ಪೂನ್ನಷ್ಟು ಉಪ್ಪು, ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಹೇಗೆ ಆಗುತ್ತೆ ಅಂದರೆ ನಮ್ಮ ಹೋಟೆಲಲ್ಲಿ ಡಾಬಾ ಸ್ಟೈಲಲ್ಲಿ ಮಾಡುವಂಥ ಕರಿ ಇದು. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈಗ ಇದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಉಪ್ಪು ನೋಡಿ ಹಾಕಿ ಒಂದು ಸ್ಪೂನ್ ಹಾಕಿದರೆ ಸಾಕು. ಆನಂತರ ಈಗ ನಾವು ಕಟ್ ಮಾಡಿದಂಥ ಬಟಾಟೆ ಉಂಟಲ್ಲ, ಆಲೂಗಡ್ಡೆ, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು ಚೆನ್ನಾಗಿ ಬೇಯುವ ತನಕ ಇದನ್ನು ಮುಚ್ಚಿಡಬೇಕು. ಇದಕ್ಕೆ 1 ಕಪ್ಪಿನಷ್ಟು ನೀರು ಆ್ಯಡ್ ಮಾಡಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ಒಂಚೂರು ಬೇಯಿಸ್ಲಿಕ್ಕೆ ಇಡಬೇಕು. ಪೊಟೆಟೊ ಆಲೂಗಡ್ಡೆ ಬೇಯೋ ತನಕ ಇದನ್ನು ಮುಚ್ಚಿ ಇಟ್ಟಾಯಿತು. ಈಗ ನಾವು ಸೈಡಲ್ಲಿ ಆಗ ಮಾಡಿಟ್ಟಂತಹ ಪಾಲಕ್ ಉಂಟಲ್ಲ, ಬೇಯಿಸಿಟ್ಟಂತಹ ಆ ಪಾಲಕನ್ನು ಈಗ ಮಿಕ್ಸಿ ಮಾಡಿ ತರಬೇಕು ನೋಡಿ. ಇದನ್ನು ಹಾಕಿ ಇದಕ್ಕೆ ಸ್ವಲ್ಪ ಬೇಕಾದರೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು. ಆನಂತರ ನೋಡಿ, ಈಗ ನನ್ನ ಬಟಾಟೆ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಈಗ ನಾವು ರೆಡಿ ಮಾಡಿದಂಥ ಪಾಲಕ್ ಉಂಟಲ್ಲ, ಪಾಲಕ್ ಪೇಸ್ಟ್, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ, ಈ ಥರ ಬರುತ್ತೆ ಪೇಸ್ಟ್. ಬೇಯಿಸಿದರೆ ಈ ಕಲರಲ್ಲಿ ಬರುತ್ತೆ. ಇದನ್ನು ಇದಕ್ಕೆ ಆ್ಯಡ್ ಮಾಡಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಇದನ್ನೊಂದು 2 ಮಿನಿಟ್ಸ್ ನಾವು ಕುದಿಸ್ಲಿಕ್ಕೆ ಇಡಬೇಕು. ಅದಕ್ಕಿಂತ ಮುಂಚೆ ಇದಕ್ಕೆ 1-2 ಸ್ಪೂನ್ನಷ್ಟು ಗರಂ ಮಸಾಲ ಆ್ಯಡ್ ಮಾಡಿ. ನಾನು ಚಿಕ್ಕ ಸ್ಪೂನಲ್ಲಿ ಹಾಕ್ತಿದ್ದೇನೆ, ಹಾಗೆ 2 ಸ್ಪೂನ್ ಹಾಕ್ತಿದ್ದೇನೆ. 1 ಸ್ಪೂನ್ ಆದರೆ, ದೊಡ್ಡ ಸ್ಪೂನ್ ಆದರೆ 1 ಸ್ಪೂನ್ ಸಾಕು. ಈಗ ನಾವು ಇದಕ್ಕೆ ಸ್ವಲ್ಪ ಬೇಕಾದರೆ ನೀರು ಆ್ಯಡ್ ಮಾಡ್ಬೋದು. ನಾವು ಮಿಕ್ಸಿ ಮಾಡಿದಂಥ ನೀರು ಉಂಟಲ್ಲ ಅದನ್ನೇ ಇದಕ್ಕೆ ಆ್ಯಡ್ ಮಾಡಿದರೆ ಸಾಕು. ಗರಂ ಮಸಾಲೆ ಆ್ಯಡ್ ಮಾಡಿದ ಮೇಲೆ ಇದನ್ನೊಂದು 2 ಮಿನಿಟ್ಸ್ ಬೇಯಿಸ್ಲಿಕ್ಕೆ ಇಡಬೇಕು. ಈಗ ಪಾಲಕ್ ಎಲ್ಲ ಚೆನ್ನಾಗಿ ಹಿಡಿದಿದೆ ನೋಡಿ. ಆಯಿತು, ಇಷ್ಟೇ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ರೆಸಿಪಿ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.